ವಿದ್ಯಾರ್ಥಿಗಳೇ, ಸ್ವಾಗತ. ಈ ಪಾಠದಲ್ಲಿ ನಾವು ಆಕ್ಸಿ ಅಸೆಟಿಲಿನ್ ವೆಲ್ಡಿಂಗ್ ಪ್ರಾಸೆಸ್ ಮೂಲಕ ಡೌನ್ ಹ್ಯಾಂಡ್ ಪೊಸಿಷನ್ ನಲ್ಲಿ 3 mm ವಾಲ್ ಥಿಕ್ನೆಸ್ ಇರುವ 50 mm ಔಟರ್ ಡಯದ MS ಪೈಪ್ ನ ಮೇಲೆ ಪೈಪ್ ಎಲ್ಬೋ ಜಾಯಿಂಟ್ ಕುರಿತು ಕಲಿಯುತ್ತೇವೆ. ಉದ್ದೇಶ: ಈ ಪಾಠದ ಕೊನೆಯಲ್ಲಿ ನೀವೇನು ಕಲಿಯುತ್ತೀರೆಂದರೆ ಡೆವಲಪ್ಮೆಂಟ್ ಡ್ರಾಯಿಂಗ್ ಪ್ರಕಾರ ಪೈಪ್ ಕಟ್ಟಿಂಗ್ ಮಾಡಿ ತಯಾರಿಸುವುದು, ವೆಲ್ಡಿಂಗ್ ಸರ್ಫೇಸ್ಗಳಿಂದ ಆಕ್ಸೈಡ್ಸ್ ಮತ್ತು ಬರ್ಸ್ಗಳನ್ನು ಸ್ವಚ್ಛಗೊಳಿಸುವುದು, 90 ಡಿಗ್ರಿ ಪೈಪ್ ಎಲ್ಬೋ ಜಾಯಿಂಟ್ ಮತ್ತು ಟ್ಯಾಕ್ ವೆಲ್ಡ್ ಅನ್ನು ರೂಪಿಸಲು ಪೈಪ್ಗಳನ್ನು ಸೆಟ್ ಮಾಡುವುದು, ವೆಲ್ಡ್ ಡಿಫೆಕ್ಟ್ಸ್ಗಾಗಿ ವಿಜುವಲ್ ತಪಾಸಣೆ ಮಾಡುವುದು. ವೆಲ್ಡಿಂಗ್ ಪ್ರಾಸೆಸ್ಗೆ ಬೇಕಾದ ಟೂಲ್ಸ್ಗಳನ್ನು ನೋಡೋಣ. ಸ್ಟೀಲ್ ರೂಲ್, ಸೆಂಟರ್ ಪಂಚ್, ಬಾಲ್ ಪಿನ್ ಹ್ಯಾಮರ್, angle grinder, half round file, bench vise, tri square, chipping hammer, steel wire brush, ಸುರಕ್ಷತಾ ಉಡುಪು, ಗ್ಲೌಸ್, PPE kit. Nozzle number 7, CCMS filler rod 3 mm, OAW setup, cylinder key, tip cleaner, spark lighter, gas welding goggles. ಪೈಪ್ ಎಲ್ಬೋ ಜಾಯಿಂಟ್ ಮಾಡಲು ಪ್ರೀ ವೆಲ್ಡಿಂಗ್ ಪ್ರಾಸೆಸ್ ಅನ್ನು ನೋಡೋಣ. ಅಗತ್ಯವಿರುವ ಸುರಕ್ಷತಾ ಮುನ್ನೆಚ್ಚರಿಕೆಗಳನ್ನು ಅನುಸರಿಸಿ. ವೃತ್ತದ ಸುತ್ತಳತೆಯ ಮೇಲೆ ಡೈಮೆನ್ಷನ್ನೊಂದಿಗೆ ಡೆವಲಪ್ಮೆಂಟ್ ಡ್ರಾಯಿಂಗ್ ಅನ್ನು ಬಿಡಿಸಿ ಮತ್ತು ಅದನ್ನು 12 ಭಾಗಗಳಾಗಿ ಮಾಡಿ. ಹಾರಿಜಾಂಟಲ್ ಮತ್ತು ವರ್ಟಿಕಲ್ ಪ್ರೊಜೆಕ್ಷನ್ ಲೈನ್ಸ್ಗಳ ಛೇದಕ ಬಿಂದುಗಳೊಂದಿಗೆ ಎಲ್ಬೋ ಪ್ರೊಫೈಲ್ ಅನ್ನು ಬಿಡಿಸಿ. ಪ್ರೊಫೈಲ್ ಶೀಟ್ ಅನ್ನು ಕತ್ತರಿಸಿ 2 ಪೈಪ್ಗಳ ತುದಿಯಲ್ಲಿ ಅಂಟಿಸಿ. ಪ್ರೊಫೈಲ್ ಲೈನ್ ಉದ್ದಕ್ಕೂ ಪಂಚ್ ಮಾರ್ಕ್ ಮಾಡಿ. OAW ಗ್ಯಾಸ್ ವೆಲ್ಡಿಂಗ್ ಮತ್ತು ಆಂಗಲ್ ಗ್ರೈಂಡರ್ ಬಳಸಿ ಪ್ರೊಫೈಲ್ ಲೈನ್ ಉದ್ದಕ್ಕೂ ಕತ್ತರಿಸಿ. ಕತ್ತರಿಸುವ ಅಂಚುಗಳನ್ನು ಡಿಬರ್ ಮಾಡಿ ಮತ್ತು ಪ್ರೊಫೈಲ್ ಕರ್ವ್ ಉದ್ದಕ್ಕೂ ಫೈಲ್ ಮಾಡಿ. ಡಿಗ್ರಿ ಕೋನದಲ್ಲಿ 2 ಪೈಪ್ಗಳನ್ನು ಹೊಂದಿಸಿ ಮತ್ತು ಯಾವುದೇ ಇರ್ರೆಗ್ಯುಲಾರಿಟಿಗಳಿದ್ದರೆ ಪೈಪ್ಗಳನ್ನು ಫೈಲ್ ಮಾಡಿ. ಯಾವುದೇ ಆಕ್ಸೈಡ್ ಮತ್ತು ಇತರ ಮಾಲಿನ್ಯಕಾರಕಗಳು ಇದ್ದರೆ ಪೈಪ್ನ ಮೇಲ್ಮೈಯನ್ನು ಸ್ವಚ್ಛಗೊಳಿಸಿ. ಪೈಪ್ ಅನ್ನು 90 ಡಿಗ್ರಿ ಕೋನಕ್ಕೆ ಹೊಂದಿಸಿ ಮತ್ತು ಜೋಡಿಸಿ. ನಾಜಲ್ ನಂಬರ್ 7 ಮತ್ತು 3 mm ಡಯ CCMS ಫಿಲ್ಲರ್ ರಾಡ್ ಸೆಟ್ ಮಾಡಿ. 2 ಅನಿಲಗಳಿಗೆ ಸ್ಪೆಸಿಫಿಕೇಶನ್ ಪ್ರಕಾರ ಒತ್ತಡ ನೀಡಿ. 1.6 mm ರೂಟ್ ಗ್ಯಾಪ್ನೊಂದಿಗೆ 4 ಸ್ಥಳಗಳಲ್ಲಿ ಜಾಯಿಂಟ್ಗಳನ್ನು ಟ್ಯಾಕ್ ವೆಲ್ಡ್ ಮಾಡಿ.
90 ಡಿಗ್ರಿ ಕೋನವನ್ನು ಪರಿಶೀಲಿಸಿ. ನಾವೀಗ ಆಕ್ಸಿಅಸಿಟಿಲೀನ್ ವೆಲ್ಡಿಂಗ್ ಪ್ರಾಸೆಸ್ ಮೂಲಕ ಡೌನ್ ಹ್ಯಾಂಡ್ ಪೊಸಿಷನ್ನಲ್ಲಿ 50 mm ಔಟರ್ ಡಯಾ ಮತ್ತು 3 mm ವಾಲ್ ಥಿಕ್ನೆಸ್ ಇರುವ MS ಪೈಪ್ನ ಮೇಲೆ ಪೈಪ್ ಎಲ್ಬೋ ಜಾಯಿಂಟ್ನ ವೆಲ್ಡಿಂಗ್ ಪ್ರಾಸೆಸ್ ನೋಡೋಣ. ಟ್ಯಾಕ್ ವೆಲ್ಡ್ ಮಾಡಿದ MS ಪೈಪ್ ಅನ್ನು ವೆಲ್ಡಿಂಗ್ ಟೇಬಲ್ ಮೇಲೆ ಇರಿಸಿ. ವರ್ಟಿಕಲ್ ಅಪ್ ವೆಲ್ಡಿಂಗ್ ಟೆಕ್ನಿಕ್ ಅನ್ನು ಬಳಸಿ. ಬ್ಲೋ ಪೈಪ್ ಮತ್ತು 3 mm CCMS ರಾಡ್ ಬಳಸಿ ಜಾಯಿಂಟ್ಗಳನ್ನು ವೆಲ್ಡ್ ಮಾಡಿ. ದುಂಡಗಿನ ವೃತ್ತ ರೂಪದಲ್ಲಿರುವ ಟ್ಯಾಕ್ಡ್ ಪೈಪ್ ಜಾಯಿಂಟ್ ಅನ್ನು 4 ಭಾಗಗಳಲ್ಲಿ ವೆಲ್ಡ್ ಮಾಡಬೇಕು. ಕ್ರಮವಾದ ವೆಲ್ಡಿಂಗ್ 2 ರಿಂದ 6 ವಿಭಾಗ 1, 10 ರಿಂದ 6 ವಿಭಾಗ 2, 0 ರಿಂದ 10 ವಿಭಾಗ 3, 2 ರಿಂದ 0 ವಿಭಾಗ 4. ವೆಲ್ಡಿಂಗ್ ನ ಈ ಕ್ರಮವು ಡಿಸ್ಟಾರ್ಷನ್ ಅನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ. ವೆಲ್ಡಿಂಗ್ ಅನ್ನು ಭಾಗಶಃ ವರ್ಟಿಕಲಿ ಅಪ್ವರ್ಡ್ಸ್ ಮತ್ತು ಭಾಗಶಃ ಡೌನ್ ಹ್ಯಾಂಡ್ ಪೊಸಿಷನ್ ನಲ್ಲಿ ಮಾಡಲಾಗುತ್ತದೆ. ರೂಟ್ ಪೆನೆಟ್ರೇಷನ್ ಪಡೆಯಲು ಕೀಹೋಲ್ ಮೇಂಟೈನ್ ಮಾಡುವುದನ್ನು ಮತ್ತು ಪ್ರತಿ ಭಾಗದ ವೆಲ್ಡ್ ಸರಿಯಾಗಿ ಕೊನೆಗೊಂಡಿದೆಯೇ ಎಂದು ಖಚಿತಪಡಿಸಿಕೊಳ್ಳಿ. ಎಕ್ಸೆಸಿವ್ ಪೆನೆಟ್ರೇಷನ್ ಅನ್ನು ತಪ್ಪಿಸಿ. ಏನಾದರೂ ಸರ್ಫೇಸ್ ಡಿಫೆಕ್ಟ್ಸ್ ಇದೆಯೇ ಎಂದು ವೆಲ್ಡ್ ಅನ್ನು ಪರೀಕ್ಷಿಸಿ. ಈಗ OAW ಪ್ರಾಸೆಸ್ ಮೂಲಕ ಡೌನ್ ಹ್ಯಾಂಡ್ ಪೊಸಿಷನ್ ನಲ್ಲಿ 50 mm ಔಟರ್ ಡಯಾ ಮತ್ತು 3 mm ವಾಲ್ ಥಿಕ್ನೆಸ್ ಇರುವ MS ಪೈಪ್ನ ಮೇಲೆ ಪೈಪ್ ಎಲ್ಬೋನ ದೃಶ್ಯ ತಪಾಸಣೆಯನ್ನು ಸಂಕ್ಷಿಪ್ತವಾಗಿ ಚರ್ಚಿಸೋಣ. ಯೂನಿಫಾರ್ಮ್ ಪ್ಯಾಟರ್ನ್, ಈವನ್ ರಿಪಲ್ಸ್, ಖಾಲಿ ಜಾಗಗಳು ಮತ್ತು ಹೆಚ್ಚಿನ ಕಲೆಗಳಿದೆಯೇ ಎಂದು ವೆಲ್ಡ್ ಬೀಡ್ನ ಅಗಲ ಮತ್ತು ಎತ್ತರವನ್ನು ಪರಿಶೀಲಿಸಿ. ವೆಲ್ಡ್ನ ಮುಖ ಸ್ಲೈಟ್ಲಿ ಕಾನ್ವೆಕ್ಸ್ ಆಗಿದೆಯೇ ಎಂದು ನೋಡಿ. ಗುಡ್ ಫ್ಯೂಷನ್ಗಾಗಿ ವೆಲ್ಡ್ ಬೀಡ್ಸ್ ಅಂಚುಗಳು ಓವರ್ಲ್ಯಾಪ್ ಮತ್ತು ಅಂಡರ್ಕಟ್ ಆಗಿರಬಾರದು. ಪೈಪ್ನ ಮೇಲ್ಮೈಗೆ ಪೆನೆಟ್ರೇಷನ್ ಮತ್ತು ಫ್ಯೂಷನ್ ಅನ್ನು ಪರಿಶೀಲಿಸಿ. ಈಗ ಡಿಫೆಕ್ಟ್ಸ್ ಗಳನ್ನು ನೋಡೋಣ. ಬ್ಲೋ ಹೋಲ್, ಅಂಡರ್ಕಟ್, uneven ripples, improper fusion.
ಈ ಪಾಠದಲ್ಲಿ ನಾವೇನು ಕಲಿತೇವೆಂದರೆ ಡೆವಲಪ್ಮೆಂಟ್ ಡ್ರಾಯಿಂಗ್ ಪ್ರಕಾರ ಪೈಪ್ ಅನ್ನು ಕತ್ತರಿಸಿ ತಯಾರಿಸುವುದು, ವೆಲ್ಡಿಂಗ್ ಸರ್ಫೇಸ್ಗಳಿಂದ ಆಕ್ಸೈಡ್ಸ್ ಮತ್ತು ಬರ್ಸ್ ಅನ್ನು ಸ್ವಚ್ಛಗೊಳಿಸುವುದು, 90 ಡಿಗ್ರಿ ಪೈಪ್ ಎಲ್ಬೋ ಜಾಯಿಂಟ್ ಮತ್ತು ಟ್ಯಾಕ್ ವೆಲ್ಡ್ ಅನ್ನು ರೂಪಿಸಲು ಪೈಪ್ಗಳನ್ನು ಸೆಟ್ ಮಾಡುವುದು, ವೆಲ್ಡ್ ಡಿಫೆಕ್ಟ್ಸ್ಗಳಿಗಾಗಿ ವಿಜುವಲ್ ಇನ್ಸ್ಪೆಕ್ಷನ್ ಮಾಡುವುದು. ಥ್ಯಾಂಕ್ ಯು ಸ್ಟೂಡೆಂಟ್ಸ್. ನಾವು ಮುಂದಿನ ತರಗತಿಯಲ್ಲಿ ಭೇಟಿಯಾಗೋಣ. ಬಾಯ್.